ವೀಕ್ಷಕರೇ ಪಾಯಿಂಟ್ ನ್ಯೂಸ್ಗೆ ಸ್ವಾಗತ. ನಾನು ಕೃಷ್ಣ. ಇನ್ನು ಬೆಳಗಾವಿಯಲ್ಲಿ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಇನ್ನು ಬೆಳಗಾವಿಯಲ್ಲಿ ಗಣೇಶ್ ವಿಸರ್ಜನೆ 11 ದಿವಸ ಮಾಡ್ಬೇಕು ಅಂತ ಅವರು ಬೇಡಿಕೆ ಇದೆ. ಇದ್ರ ಬಗ್ಗೆ ಅಧಿಕ ಮಾಹಿತಿ ಇದ್ದು ನಮ್ಮ ಜೊತೆ ಈಗ ಜಿಲ್ಲಾ ಅಧ್ಯಕ್ಷರಾದ ಸಂಜಯ್ ರಜಪೂತ್ ಇದ್ದಾರೆ. ಬನ್ನಿ ಅವರಿಗೆ ಕೇಳೋಣ. ಸಂಜಯ್ ಅವರೇ, ಏನು ಬೆಳಗಾವಿಯಲ್ಲಿ ಗಣೇಶ ವಿಸರ್ಜನೆ ಆಗ್ತದೆ, ಏನ್ ಸಮಸ್ಯೆ ಆಗ್ತದೆ? ಅಲ್ಲಿ ವ್ಯಾಪಾರಿ ಸಮಸ್ಯೆ ಏನ್ ಸಮಸ್ಯೆ ಆಗ್ತದೆ? ಸಮಸ್ಯೆ ಏನಾಗ್ತಾ ಇದೆ ಅಂದ್ರೆ, ಗಣಪತಿ ವಿಸರ್ಜನಾ 11ನೇ ದಿವಸ, 5 ದಿವಸ, 7 ದಿವಸ, 9 ದಿವಸ, 11ನೇ ದಿವಸ ವಿಸರ್ಜನೆ ಮಾಡೋದ ಪದ್ಧತಿ ಇದೆ. ಸಾರ್ವಜನಿಕ ಗಣಪತಿ ವಿಸರ್ಜನೆ 11ನೇ ದಿವಸ ಸಾಯಂಕಾಲ 8 ಗಂಟೆ 7 ಗಂಟೆಗೆ ಪ್ರೊಸೆಷನ್ ಸ್ಟಾರ್ಟ್ ಮಾಡೋದು ಬಿಟ್ಟು, ಕೆಲವೊಂದು ಮಂಡಲದವರು ಏನ್ ಮಾಡ್ತಾ ಇದ್ದಾರೆ, ಬೇಕಂತ ಏನಾರ ಜನತೆ ಮುಂದೆ ಬಿಸಿ ಮುಟ್ಟಿಸ್ಬೇಕಂತ ಏನಾರ ಕತ್ತೆಬಾಜಿ ಮಾಡಿ ವಿಸರ್ಜನೆ ಗಣಪತಿ ಮೆರವಣಿಗೆಯನ್ನು ರಾತ್ರಿ 2 ಗಂಟೆ 3 ಗಂಟೆಗೆ ಮಂಡಪದಿಂದ ಗಣಪತಿ ಹೊರಗಡೆ ತಗೋತಾ ಇದ್ದಾರೆ. ಇಂಥದ್ರಲ್ಲಿ ಏನಾಗ್ತಾ ಇದೆ ಅಂದ್ರೆ, 11ನೇ ದಿವಸ ಗಣಪತಿ ವಿಸರ್ಜನೆ ಆಗೋದು, ಗಣಪತಿ 13 ದಿವಸ ಗಣಪತಿ ವಿಸರ್ಜನೆ ಆಗ್ತಾ ಇಲ್ಲ. ಸೊ ಇದರಲ್ಲಿ ಏನಾಗ್ತಾ ಇದೆ, ಅಕ್ಕಪಕ್ಕ ಜನತೆಯಲ್ಲಿ ಇಲ್ಲಿಂದ ನಮ್ಮ ಕಪಿಲೇಶ್ವರ ಗುಡಿ ಇಟ್ಕೊಂಡು, ಕಪಿಲೇಶ್ವರ ಹೊಂಡ ಇಟ್ಕೊಂಡು, ನಮ್ಮ ಶಿವಾಜಿ ಗಾರ್ಡನ್, ಶಾಪುರ್ ಮಠ ವ್ಯಾಪಾರಸ್ಥರ ಏನ್ ಬೀದಿ ವ್ಯಾಪಾರಸ್ಥರ ಇದಾರ, ಅನ್ನ ಮಾರಾಟ ಮಾಡ್ತಾರೆ ಮತ್ತು ಭಾಜಿ ತರಕಾರಿ ಏನ್ ಮಾಡ್ತಾರಲ್ಲ ಅಂತ ಕಡು ಬಡವ್ರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಏನಾಗತ್ತೆ, ಬೆಳಿಗ್ಗೆ 4 ಗಂಟೆಗೆ ಎದ್ದವ್ರು ಮಾರ್ಕೆಟ್ಗೆ ಹೋಗ್ಬೇಕು, ಮಾರ್ಕೆಟ್ ಇಂದ ಭಾಜಿ ತರಕಾರಿ ತಗೊಂಡ್ ಬಂದ್ 7 ಗಂಟೆಗೆ ಮಾರ್ಕೆಟ್ ಬೀದಿಯಲ್ಲಿ ರಸ್ತೆ ಮೇಲೆ ಕುಂತ ಮಾರ್ತಾರ. ಅಂತವ್ರಿಗೆ 3 ದಿವಸ ಈ ವಿಸರ್ಜನೆ ಮಾಡೋದ್ರಲ್ಲಿ, ವಿಸರ್ಜನೆ ಗಣಪತಿ ಹಬ್ಬ ಇದೆ, ನಮ್ದು ಹಬ್ಬ ಇದೆ, ಅವ್ರ ಭಕ್ತಿ ಭಾವದಿಂದ ಗಣಪತಿ ಮಾಡಿ ವಿಸರ್ಜನೆ ಮಾಡಿ 11 ದಿವಸ ನಾವು ಭಕ್ತಿಯಿಂದ ಪ್ರೀತಿ ಮಾಡಿ, ಭಕ್ತಿಯಿಂದ ಕಣ್ಣಲ್ಲಿ ನೀರು ಬರುತ್ತೆ, ಪ್ರೀತಿಯಿಂದ ನಾವು ಪೂಜಿಸ್ತೀವಿ ಗಣಪತಿಗೆ. ಅಂತ ಗಣಪತಿಗೆ ನೀವು ಭಾವನೆ ಚಲೋ ಇಟ್ಕೊಂಡು ಮಾಡೋದು ಬಿಟ್ಟು, ಇದರಲ್ಲಿ ರಾಜಕೀಯವನ್ನು ತಗೊಂಡು ಬಂದು ನಾನು ಮುಂದೆ ನೀವು ಮುಂದೆ ಅಂತ ಗಣಪತಿ ಜೊತೆಗೆ ಕಾಂಪಿಟಿಷನ್ ಮಾಡ್ತಾ ಇದ್ದಾರೆ. ಇವ್ರಿಗೆ ಬುದ್ಧಿ ಬರ್ತಾ ಇಲ್ಲ. ಬುದ್ಧಿ ಆಯ್ತು ಇಲ್ಲ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಇವ್ರಿಗೆ ಹಿಂಗ ಮಾಡೋದಿದ್ರೆ, ಕಾಂಪಿಟಿಷನ್ ಮಾಡೋದಿದ್ರೆ, ಪಾಪ ಪಂಜಾಬ್ ಮುಳುಗೋಗೈತಿ, ಅಲ್ಲಿ ಹೋಗಿ ಅಲ್ಲಿ ಸೋಷಲ್ ಕೆಲಸ ಮಾಡಿ, ನೀವು ಆಕ್ಟಿವೇಟ್ ಮಾಡಿ, ಏನಾರ ಮಾಡಿ ಬಡವ್ರ ಜನತೆಗೆ ಮಾಡಿ ಸಹಾಯ ಮಾಡೋದು ಬಿಟ್ಟು ಇಲ್ಲಿ ಕಾಂಪಿಟಿಷನ್ ಮಾಡ್ತಾ ಇದ್ದಾರೆ. ಇಲ್ಲಿ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಬಹಳ ತೊಂದರೆ ಆಗ್ತಾ ಇದೆ. ನಮ್ಮ ಮನವಿ ಜಿಲ್ಲಾಧಿಕಾರಿಗಳಿಗೆ ಏನು, ಈ ಹೊಂಡವನ್ನು ಇನ್ನು ಬೇರೆ ಕಡೆ, ಈ ತರ ಹೊಂಡ ಇನ್ನು ಬೇರೆ ಕಡೆ 2-3 ಕಡೆ ದೊಡ್ಡದ ಹೊಂಡ ಕಟ್ಟಿ ಸಾಮಾನ್ಯ ಜನರಿಗೆ, ಮಂಡಲ್ಗೂ ಸಹ ಅನುಕೂಲ ಆಗುತ್ತೆ, ಎಲ್ಲರಿಗೂ ಅನುಕೂಲ ಆಗುತ್ತೆ. ಅದಕ್ಕೆ ಆ ರೀತಿ ಇಟ್ಕೊಂಡು ನಾವು ಬಂದು ಇವತ್ತು ಜಿಲ್ಲಾಧಿಕಾರಿಗೆ ಮನವಿಯನ್ನು ಸಲ್ಲಿಸಿದ್ವಿ. ಇಷ್ಟು ದಿನ ಮಾಡ್ತಾ ಇದ್ರು ವಿಸರ್ಜನೆ 12 ದಿನ, ಈಗ ನೀವು ಇಲ್ಲ ಪ್ರತಿ ವರ್ಷ ಮಾಡ್ತಾರೆ. ನೆಕ್ಸ್ಟ್ ಡೇ ಈಗ ಕಪಿಲೇಶ್ವರ ಹೊಂಡ ಕಟ್ಟು ಕಮ್ಮಿ 12-13 ವರ್ಷ ಆಗತ್ತೆ. ನಾವು ನೋಡ್ತಾನೆ ಬರ್ತಾ ಇದೀವಿ. ಕೆಲವೊಂದು ಮಂಡಲ್ಗೆ ಬುದ್ಧಿ ಈ ವರ್ಷ ಬರ್ಬೋದು, ಆ ವರ್ಷ ಬರ್ಬೋದು, ಬುದ್ಧಿ ಬರ್ಬೋದು, ತಿದ್ಕೋಬಹುದು ಅಂತ ನಮ್ಮ ವಿಚಾರ. ಆದ್ರೆ ಅವ್ರಿಗೆ ಬುದ್ಧಿ ಬರ್ತಾ ಇಲ್ಲ. ಆ ಗಣಪತಿ ಬಪ್ಪ ಜೊತೆಗೆ ಅವ್ರು ಚೆಲ್ಲಾಟ ಮಾಡ್ತಾ ಇದಾರೆ. ಅವ್ರು ಮಾಡ್ಬೇಡ ಅಂತ ನಾವು ಒತ್ತಾಯ ಮಾಡ್ತಾ ಇದೀವಿ. ನಿಮ್ಗೆ ಏನ್ ಪದ್ಧತಿ ಐತಿ, ಏನ್ ಧರ್ಮದ ನೀತಿ ಇದೈತಿ, ಆ ಪ್ರಕಾರ ನೀವು ವಿಸರ್ಜನೆ ಮಾಡಿ, ಗಣಪತಿ ತಗೊಂಡ್ ಬಂದು ಪೂಜೆ ಮಾಡಿ ರಸ್ತೆ ಮ್ಯಾಗ ಗಣಪತಿಗೆ ಕಾಯಕ್ ಬಿಟ್ಟು, ನೀವು ಮನೆಗೆ ಹೋಗಿ ಅಲ್ಲಿ ಇಲ್ಲಿ ಹೋಗಿ ಮಕ್ಕೊಂಡ್ಬಿಟ್ಟು ನೆಕ್ಸ್ಟ್ ಡೇ ಎದ್ಬಿಟ್ಟು ವಿಸರ್ಜನೆಗೆ ಬರ್ತೀರಾ. ಹೊರಗಿನ ಬಂದವ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಅಥವಾ ಅಧಿಕಾರಿಗಳ ಕಾರ್ಪೊರೇಷನ್ ದವರು ಅಧಿಕಾರಿ ಆಗಲಿ, ಪಾಪ ಅವ್ರು ಹಗಲ್ ರಾತ್ರಿ ದುಡ್ದ ಅವ್ರಿಗೆ ಬೇಸರಾಗಿ ಅಲ್ಲಿ ನಾನು ಕಣ್ಣಾರೆ ನೋಡಿದೀನಿ, ಅಲ್ಲೇ ಮುಕ್ಕೊಂಡ್ ಬಿಡ್ತಾರೆ. ಕೆಲವೊಂದ್ ಜನರಿಗೆ ಅಸಹ್ಯ ಇದಾಗಿ ಅವ್ರು ಪಾಪ ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಅಂತವ್ರಿಗೆ ಆತರ ಆಗ್ಬಾರಂತ ನಮ್ಮ ಅನಿಸಿಕೆ. ಈಗ ಬೆಳಗಾವಿಯಲ್ಲಿ ಜಯ ಕರ್ನಾಟಕ ವತಿಯಿಂದ ಬೇಡಿಕೆ ಮಾಡ್ತಾ ಇದ್ದಾರೆ. ಗಣೇಶ ಹಬ್ಬ ಇರ್ತದೆ, ಆ ಗಣೇಶ ಹಬ್ಬದಲ್ಲಿ 11 ದಿನನೇ ಏನು ವಿಸರ್ಜನೆ ಮಾಡ್ಬೇಕಂತ ಅವ್ರು ಬೇಡಿಕೆ.